ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ವಿದ್ವಾಂಸಕ ತಮ್ಮ ಇಡೀ ಜೀವನದಲ್ಲಿ ತಾವು ಕಲಿತಿದ್ದರ ಬಗ್ಗೆ ಯೋಚಿಸುತ್ತಾ ಮತ್ತು ಅದನ್ನು ಈ ಸರಳ ಶಬ್ದಗಳಲ್ಲಿ ಹೇಳಿದರು. ನಾವು ಪರಸ್ಪರ ದಯಾಪರರಾಗಿರೋಣ. ಬಹಳಷ್ಟು ಬಾರಿ ನಾವು ನಿಜಕ್ಕೂ ಒಂದು ಸಂಪೂರ್ಣ ಬದುಕನ್ನು ಬದುಕಬೇಕೆಂದರೆ ಮಾಸಪತ್ರಿಕೆ ಅಂದರೆ ಮ್ಯಾಗಝಿನ್, ದಿನಪತ್ರಿಕೆ, ಮುಖಪುಟಗಳಲ್ಲಿ ನಾವು ಕಾಣಿಸುವಂತಹ ಯಾವುದೋ ಮಹತ್ತರ ಕಾರ್ಯವನ್ನು ಸಾಧಿಸಬೇಕು ಅಥವಾ ಸಾಹಸ ಕಾರ್ಯ ಮಾಡಬೇಕೆಂದು ಭಾವಿಸುತ್ತೇವೆ. ಇದಕ್ಕಿಂತ ಸತ್ಯಕ್ಕೆ ದೂರವಾದ ವಿಷಯ ಯಾವುದೂ ಇರಲಾರದು. ಒಂದು ಅರ್ಥಪೂರ್ಣ ಜೀವನವು ಸಭ್ಯತೆ ಮತ್ತು ದಯಾಪೂರ್ಣತೆಯ ದೈನಂದಿನ ನಿರಂತರ ಕಾರ್ಯಗಳಿಂದ ಕೂಡಿದೆ. ವಿಪರ್ಯಾಸವೇನೆಂದರೆ ಒಂದು ಜೀವಿತ ಕಾಲದ ಗತಿಯಲ್ಲಿ ಇವೆಲ್ಲವೂ ನಿಜಕ್ಕೂ ಶ್ರೇಷ್ಠವಾಗಿ ಹೊರಹೊಮ್ಮುತ್ತದೆ. ನಿಮ್ಮ ಜೀವನವನ್ನು ಪ್ರವೇಶಿಸುವ ಪ್ರತಿಯೊಬ್ಬರಿಗೂ ಕಲಿಸಲು ಒಂದು ಪಾಠವಿದೆ ಮತ್ತು ಹೇಳಲು ಒಂದು ಕಥೆ ಇದೆ. ನಿಮ್ಮ ಬದುಕಿನ ಪ್ರತಿ ಕ್ಷಣದಲ್ಲಿ ನೀವು ಭೇಟಿಯಾಗುವ ಪ್ರತಿ ವ್ಯಕ್ತಿಯು ನಿಮ್ಮ ಮಾನವೀಯತೆಯನ್ನು ವ್ಯಾಖ್ಯಾನಿಸುವ ಕರುಣೆ ಮತ್ತು ಸೌಮ್ಯವನ್ನು ತೋರಿಸಲು ಒಂದು ಅವಕಾಶವನ್ನು ಪ್ರತಿನಿಧಿಸುತ್ತಾರೆ. ಅಂದರೆ ಅವರಿಗೆ ಸಿಕ್ಕಂತ ಅವಕಾಶದಲ್ಲಿ ನಿಮ್ಮನ್ನು ಹೊಗಳುವುದಾಗಲಿ ಅಥವಾ ತೆಗಳುವುದಾಗಲಿ ಇವೆರಡನ್ನೂ ಮಾಡುತ್ತಾರೆ. ಜೀವನದಲ್ಲಿ ನೀವು ಎಂಥವರೋ ಅಂತಹ ವ್ಯಕ್ತಿಯಾಗಲು ಬಯಸುತ್ತಿದ್ದೀರೋ ಅಂತಹ ವ್ಯಕ್ತಿ ಏಕೆ ಆಗಬಾರದು? ನೀವು ಮಾಡಬಹುದಾದದ್ದನ್ನು ಪ್ರತಿದಿನ ಮಾಡಿ. ನಿಮ್ಮ ಸುತ್ತಲಿನ ಪ್ರಪಂಚವನ್ನೇಕೆ ಶ್ರೀಮಂತಗೊಳಿಸಬಾರದು ಮತ್ತು ನಿಮ್ಮ ದೈನಂದಿನ ಕಾರ್ಯಕ್ರಮವನ್ನು ನೀವೇಕೆ ಸಿದ್ಧಪಡಿಸಿಕೊಳ್ಳಬಾರದು ಮತ್ತು ನಿಮ್ಮ ಜೀವನವನ್ನು ನೀವೇಕೆ ಶಿಸ್ತುಬದ್ಧವಾಗಿ ಕ್ರಮವಾಗಿ ಸಿದ್ಧಗೊಳಿಸಿಕೊಳ್ಳಬಾರದು? ಈಗ ನೀವು ಯೋಚಿಸಿ, ನಿಮ್ಮ ಪ್ರಕಾರ ನೀವು ಪ್ರತಿಯೊಬ್ಬರಿಗೂ ಮತ್ತು ನಿಮ್ಮ ಪ್ರಕಾರ ನೀವು ಪ್ರತಿದಿನ ಒಬ್ಬ ವ್ಯಕ್ತಿ ಮತ್ತು ವ್ಯಕ್ತಿಗಳಿಗೆ ಖುಷಿಯನ್ನು ಏಕೆ ಕೊಡಬಾರದು? ಅಥವಾ ಒಬ್ಬ ಅಪರಿಚಿತ ಮನೋಸ್ಥಿತಿಯಲ್ಲಿರುವ ಮತ್ತು ಅವನ ಬೆಳವಣಿಗೆಗೆ ಏಕೆ ನೀವು ನಿಲ್ಲಬಾರದು? ಇನ್ನೊಬ್ಬರ ಬೆಳವಣಿಗೆಗೆ ನೀವು ನಿಂತಿದ್ದರೆ ನೀವು ಮಹಾ ಯೋಗ್ಯವಂತರಾಗಿರುತ್ತೀರಿ. ಇನ್ನೊಬ್ಬರನ್ನು ನೀವು ನೋಡಿದ ಆ ಕ್ಷಣ ನಿಮ್ಮೊಳಗೆ ಒಂದು ಕರುಣೆಯನ್ನು ಉದ್ಭವ ಆಗುವಂತಹ ಸಂದರ್ಭ ತುಂಬಾ ಅಪರೂಪದ ವ್ಯಕ್ತಿಗಳಿಗೆ ಮಾತ್ರ ಬರುತ್ತದೆ. ಇದನ್ನೇಕೆ ನಾವು ಮಾಡಬೇಕು ಎಂಬ ನಿಮ್ಮ ಪ್ರಶ್ನೆಗೆ ಒಂದು ಸಣ್ಣ ಉದಾಹರಣೆ. ಈ ಗ್ರಹದಲ್ಲಿ ನಾವು ಆಕ್ರಮಿಸಿರುವ ಸ್ಥಳಕ್ಕೆ ನಾವು ನೀಡುತ್ತಿರುವ ಬಾಡಿಗೆಯಾದರೂ ಎಷ್ಟು? ಹಾಗಾಗಿ ನಮ್ಮ ಕೈಯಲ್ಲಿರುವಂತಹ ಸಹಾಯವನ್ನು ನಾವು ಮಾಡಲೇಬೇಕು. ಅಪರಿಚಿತರಿಗೆ ನೀವು ಅನುಕಂಪವನ್ನು ತೋರಿಸುವ ರೀತಿಯಲ್ಲಿ ಹೆಚ್ಚು ಸೃಜನಶೀಲರಾಗಿ ನಿಮ್ಮ ಇಂದಿನ ಕಾರಿನಲ್ಲಿನ ವ್ಯಕ್ತಿಯ ಸುಂಕವನ್ನು ನೀಡುವುದು, ಅಂದರೆ ಆ ಪರಿಸ್ಥಿತಿಗೆ ತಕ್ಕಂತೆ ಇನ್ನೊಬ್ಬರಿಗೆ ಸಹಾಯವನ್ನು ಮಾಡುವುದು. ಅದರಂತೆ ನೀವು ಯಾವುದಾದರೂ ಒಂದು ಪಯಣ ನಡೆಸುವಾಗ ಯಾವುದಾದರೂ ಹಿರಿಯರಿಗಾಗಲಿ ಅಥವಾ ಕಿರಿಯರಿಗಾಗಲಿ ಅವರ ಪರಿಸ್ಥಿತಿಗೆ ತಕ್ಕಂತೆ ನೀವು ನಿಮ್ಮ ಬಳಿ ಇರುವಂತಹ ಸೀಟನ್ನು ಅಥವಾ ನಿಮ್ಮ ಸೀಟನ್ನು ಬಿಟ್ಟುಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತದೆ. ನಿಮ್ಮ ಆ ಕ್ಷಣದ ಭಾವನೆ ಎಷ್ಟು ಸೊಗಸಾಗಿರುತ್ತದೆ. ಅಂದರೆ ನಿಮ್ಮೊಳಗಿರುವಂತಹ ಶಾಂತಿಯನ್ನು ಮೊದಲು ನೀವು ಇತರರಿಗೆ ಸ್ವಾಗತ ಕೋರುವುದು, ಇವೆಲ್ಲವೂ ಆರಂಭದ ಒಳ್ಳೆಯ ವರ್ತನೆಗಳು. ಇದಕ್ಕೆ ಒಂದು ಉದಾಹರಣೆ ಎಂದರೆ ಮಹಾನ್ ವಿದ್ವಾಂಸಕರು ಬರೆದ ಒಂದು ಪುಸ್ತಕವನ್ನು ಓದಿ ಒಬ್ಬ ಮಹಿಳೆಯು ಅವರಿಗೆ ಪ್ರತಿಯಾಗಿ $100 ಒಂದು ಬೆಕ್ಕನ್ನು ಪ್ರತಿಯಾಗಿ ಕೃತಜ್ಞತೆಯಾಗಿ ಅವರು ಆ ಬೆಕ್ಕನ್ನು ನೀಡುತ್ತಾರೆ ಆ ವಿದ್ವಾಂಸಕರಿಗೆ. ಆಕೆಯ ಉದಾರ ಭಾವನೆಯ ಮನೋಭಾವವನ್ನು ಕಂಡು ಆ ವಿದ್ವಾಂಸಕ ಅದಕ್ಕೆ ಪ್ರತಿಯಾಗಿ ಅವರು ಮಾಡಿರುವಂತಹ ಒಂದು ಪುಸ್ತಕದ ಕಾರ್ಯಕ್ರಮವನ್ನು ಆ ವ್ಯಕ್ತಿಗೆ ಕಳುಹಿಸುತ್ತಾರೆ. ಆ ವ್ಯಕ್ತಿ ಕಳಿಸಿದ ಆ ಪುಸ್ತಕದಿಂದ ಅವರ ಹೃದಯ ಪೂರ್ವಕವಾಗಿ ನೀಡುವ ಪ್ರಾಮುಖ್ಯತೆಯನ್ನು ಎಷ್ಟು ಮಹತ್ವಪೂರ್ಣವಾಗಿ ಪರಿಗಣಿಸಿದ್ದಾರೆ ಎಂದು ಯೋಚಿಸಿ. ಅಂದರೆ ನಾವೆಲ್ಲರೂ ಸಮಾಜದ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಬೇಕು. ಆದರೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಮನೆಯವರಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಅವಶ್ಯಕತೆ ಇದೆ. ನಮ್ಮ ದೈನಂದಿನ ಸ್ವಚ್ಛತೆ ಮತ್ತು ನಮ್ಮ ದೈನಂದಿನ ಪ್ರತಿದಿನದ ಕಾರ್ಯಕ್ರಮಗಳನ್ನು ನಾವು ರೂಪಿಸಿಕೊಳ್ಳಬೇಕು ಮತ್ತು ನಮ್ಮ ಸುತ್ತಮುತ್ತಲಿರುವಂತವರಿಗೆ ನಾವು ಸಹಾಯ ಮಾಡಲೇಬೇಕು. ಏಕೆಂದರೆ ಇದು ನಮ್ಮ ಜವಾಬ್ದಾರಿ. ನಮ್ಮೆಲ್ಲರ ಒಳಗಿರುವಂತಹ ಒಂದು ವ್ಯಕ್ತಿತ್ವ ಇದು ಹೊರ ಬರಲೇಬೇಕೆಂದರೆ ನನ್ನಲ್ಲಿರುವಂತಹ ಸೇವೆ ಮಾಡುವ ಮನೋಭಾವ ಅಧಿಕವಾಗಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಈ ದಿನ ನೀವು ಅಂದುಕೊಂಡಂತೆ ಮತ್ತು ನೀವು ರೂಪಿಸಿಕೊಂಡಂತಿರಲಿ. ಧನ್ಯವಾದಗಳು. ನಿಮ್ಮ ಪ್ರತಿ ಕ್ಷಣ ಖುಷಿಯಾಗಿರಲಿ.